ಎಲ್ಲ ನನ್ನ ಆತ್ಮೀಯ ಶಹಾಪುರ ತಾಲೂಕಿನ ಜನತಾದಳ ಪಕ್ಷದ ಹುಲಿಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗುರು ಪಾಟೀಲ್ ರವರು. ಅವರ ಮನೆತನ ರಾಜಕಾರಣದ ಒಂದು ಹಿನ್ನೆಲೆಯಿಂದ ಬರ್ತಕ್ಕಂಥದ್ದು. ಅವರ ತಂದೆಯವ್ರಿಗಾಗಲಿ ಅವ್ರಿಗಾಗಲಿ ಶಹಾಪುರ ತಾಲೂಕಿನ ಜನತೆ ಆಶೀರ್ವಾದವನ್ನು ಮಾಡಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾ ಇದ್ರು. ನಿಮ್ಮೆಲ್ಲರನ್ನು ಕುರಿತು ಈಗ ತಾನೇ ಕಲ್ಯಾಣ ಕರ್ನಾಟಕದ ಹುಲಿ, ಮತ್ತೊಂದು ಹುಲಿ, ಹೆಬ್ಬುಲಿ ಶರಣಗೌಡರು ಮಾತನಾಡಿದ್ದಾರೆ. ಕಾರ್ಯಕರ್ತರಿಗೆ ಒಂದು ಹೊಸ ಉರ್ಪು, ಉತ್ತೇಜನ, ಹುಮ್ಮಸ್ಸನ್ನ ಕೊಡುವ ಮೂಲಕ ಅವ್ರು ಯಾವಾಗಲೂ ಕೂಡ ವೇದಿಕೆ ಮೇಲೆ ನಿಂತ್ಕೊಂಡಾಗ ನಾವು ಬಹಳ ಹತ್ತಿರದಿಂದ ನೋಡಿ ಗಮನಿಸ್ತಾ ಇರ್ತೇವೆ. ಯಾವುದೇ ವಿಚಾರವಾಗಿ ಅವ್ರು ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಬಹಳ ಆಳ ಅಗಲವನ್ನ ಇಟ್ಟು ಮಾತನಾಡ್ತಾರೆ. ಸುಮ್ಮನೆ ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥವ್ರಲ್ಲ. ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ವಿಧಾನಸೌಧದ ಹೊರಗಡೆ, ವಿಧಾನಸೌಧದ ಒಳಗಡೆ ಶರಣಗೌಡರು ಹುಲಿಯಂತೆ ಗರ್ಜಿಸಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಇನ್ನ ವೇದಿಕೆ ಮೇಲೆ ಸಾಕಷ್ಟು ಜನ ಶಹಾಪುರ ತಾಲೂಕಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ಹಿರಿ ತಲೆಗಳು, ಹಿರಿ ಜೀವಗಳು ಇವತ್ತಿಗೂ ಕೂಡ ಪಕ್ಷದ ಗಟ್ಟಿ ಬೀಜವಾಗಿ ಇಲ್ಲಿವರೆಗೂ ಒಂದು ಹೆಮ್ಮರವಾಗಿ ಬೆಳೆದು ಇವತ್ತು ನಮ್ಮಂತ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನೆರಳಾಗಿ ಇವತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಶಹಾಪುರ ತಾಲೂಕಿನ ಪ್ರಮುಖ ಮುಖಂಡರೇ, ಇವತ್ತು ಎಲ್ಲರ ಹೆಸರು ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತೆ ಯಾರು ಅನ್ಯತಾ ಭಾವಿಸ್ಲಿಕ್ಕಿಲ್ಲ ಅಂದ್ರೆ ನಾನು ಅದನ್ನ ಪುನರಚಿಸ್ಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ಕ್ಷಮೆ ಕೋರ್ತೇನೆ. ಗುರು ಪಾಟೀಲ್ ಅಣ್ಣವರು ಮಾತನಾಡಬೇಕಾದ್ರೆ ನನಗೂ ಅಲ್ಲಿ ಕಿವಿಯಲ್ಲಿ ಒಂದು ಮಾತು ಹೇಳಿದ್ರು. ಎಲ್ಲರಿಗೂ ಕೂಡ ಗುರುವಣ್ಣ ಇನ್ನೂ ಹೆಚ್ಚಾಗಿ ಹೊರಗಡೆ ಬರಬೇಕು, ಹೆಚ್ಚಾಗಿ 24 ತಾಸು ನಿಮ್ಮಗಳ ಜೊತೆ ಇರಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲರೂ ಹೇಳಿದಂಥದ್ದನ್ನ ನೋಡಿ ಗುರು ಪಾಟೀಲ್ ಸಾಹೇಬರು ನನ್ನ ಕಿವಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಅದನ್ನು ವೇದಿಕೆ ಮೇಲೆ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಗುರು ಪಾಟೀಲ್ ಅಣ್ಣ ಅವರೇ, ತಾವು ಹೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನ ಹೇಳ್ತೇನೆ ನಾವು. ಗುರು ಪಾಟೀಲ್ ಸಾಹೇಬ್ರೆ, ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಅಲ್ಲ, ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ 3 ವರ್ಷ ಅಂದ್ರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು 1000 ದಿನ. ವರ್ಷಕ್ಕೆ 365 ದಿನ ಇಂಟು 3, 1000 ದಿನ ನಿಮ್ಮ ಕಣ್ಣು ಮುಂದೆ ಇದೆ. ಇನ್ನ 1000 ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ, ಬೆರಿತೀರಿ, ಸ್ಪಂದಿಸ್ತೀರಿ, ಅವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ. ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು 50,000 ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ, ಯಾಕೆ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಹುಶಃ ಪ್ರಶ್ನೆ ಉದ್ಭವ ಆಗಿರ್ಬೋದು. ಇವತ್ತು ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂದ್ರೆ, ಒಂದು ಜನತಾದಳ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಟಿಕೊಂಡು ಯಾವುದೇ ಫಲಾಪೇಕ್ಷೆಗಳಿಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದೀರಿ. ನಿಮ್ಮೆಲ್ಲರನ್ನ ಇವತ್ತು ಕಾಣ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಶರಣಗೌಡರಿಗೂ ಸ್ನೇಹಿತರಿದ್ದಾರೆ, ನಮಗೂ ತಕ್ಕ ಮಟ್ಟಕ್ಕೆ ಒಂದಷ್ಟು ಸ್ನೇಹ ಇದೆ. ಬಹುಶಃ ಅವರ ಮನಸ್ಸಿನಲ್ಲೂ ಇದೆ, ಅವರ ಮುಂದೆನೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗಿರಬಹುದು. ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಒಂದು ಮಾತು ಹೇಳ್ತಾರೆ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ದುರ್ಬಿನ್ನ ಕುಡುಕುದ್ರ ಸುಖ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಲ್ಲ. ಅಂತ ಚಿನ್ನದಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥ ಜನತಾದಳ ಪಕ್ಷ ನೀವು ನಿಜಕ್ಕೂ ಕೂಡ ಧನ್ಯ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ. ಇವತ್ತು ನಾನು ಯಾತಕ್ಕೋಸ್ಕರ ಹೊರಗೆ ಬಂದಿದ್ದೀನಿ ಅಂದ್ರೆ,
ನಾವು ಮತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ 6 ತಿಂಗಳು 3 ತಿಂಗಳು ಇದ್ದಂಗೆ ನಾವು ಎಂತ ದೊಡ್ಡ ರ್ಯಾಲಿ ಮಾಡ್ರು ನಾವು ಅನ್ಕೊಂಡಂತ ಮತ್ತಕ್ಕೆ ಫಲಿತಾಂಶ ನಮ್ಮ ಪರವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ ಯಾರ್ಯಾರು ಚುನಾವಣೆಗಳಲ್ಲಿ ಸೋಲನ್ನ ಉಂಡಿದ್ದಾರೆ, ಯಾರ್ಯಾರು ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದಾರೆ, ಅವರೆಲ್ಲರನ್ನು ಕೂಡ ಒಂದು ಹೊಸ ಹುಮ್ಮಸ್ಸನ್ನ ಉಂಟು ಮಾಡಬೇಕಾಗ್ತದೆ. ಯಾಕೆಂದ್ರೆ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಎಷ್ಟು ಮನಸ್ಸಿಗೆ ಅದು ನಾಟುತ್ತೆ ಅಂತಕ್ಕಂಥದ್ದು ಬಹುಶಃ ನಾನು ಕೂಡ ಅದರಲ್ಲಿ ಇದ್ದೇನೆ. ಆದರೆ ಚುನಾವಣೆಯ ಸೋಲು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಬೇಕು. ಆ ಪಾಠದಿಂದ ನಾವು ಹೊರಗಡೆ ಬರಬೇಕು, ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾಗ್ತದೆ. ಚುನಾವಣೆಯಲ್ಲಿ ಗೆದ್ವಿ ಅಂದ ಮಾತ್ರಕ್ಕೆ ಚುನಾವಣೆಯಲ್ಲಿ ಜನಗಳ ಮಧ್ಯೆ ಇರ್ತೇವೆ, ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕೂರ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಹಾಕೂಡುದು. ಕೆಲವೊಂದಷ್ಟು ಸಂದರ್ಭಗಳು ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕಾಗುತ್ತೆ, ಒಬ್ರು ಸೋಲ್ಬೇಕಾಗ್ತದೆ. ಆದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತವನ್ನ ಹಾಕಿರ್ತಕ್ಕಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ, ನಮ್ಮನ್ನ ನಂಬಿರ್ತಕ್ಕಂಥ ಒಂದು ವರ್ಗ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಅಂಥವರಿಗೆ ನಾವು ಮೋಸವನ್ನ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಗುರಿ, ನಿಖಿಲ್ ಕುಮಾರಸ್ವಾಮಿ ಚಿಂತೆ ಒಂದೇ, ನಾನು ಮುಂದೆ ಚುನಾವಣೆ ನಿಲ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಪ್ರಾದೇಶಿಕ ಪಕ್ಷ ಉಳಿಬೇಕು, ಜನತಾದಳ ಪಕ್ಷ ಬಲಿಷ್ಠವಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು. 2004ರಲ್ಲಿ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿದ್ದರು, ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ. ಕಳೆದ 20 ವರ್ಷದಿಂದ 50ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪಕ್ಷಕ್ಕೆ ಈ ಪಕ್ಷದಲ್ಲಿ ಬೆಳೆದು ತಿಂದು ಉಂಡು ಇದನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬಹಳ ಜನ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಜನತಾದಳ ಪಕ್ಷದ ದೇವೇಗೌಡರು ಸಾಹೇಬ್ರ ಕುಮಾರಣ್ಣನ ಔಟ್ಪುಟ್ಗಳು ಇವತ್ತು 2 ಪಕ್ಷದಲ್ಲಿ ಕಾಣಬಹುದು. ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ. ಅದನ್ನ ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ. ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ, ಕಳೆದ 20 ವರ್ಷದಿಂದ 20%ಗಿಂತ ಹೆಚ್ಚು ವೋಟ್ ಶೇರ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಯಾವುದೋ 1%, 2%, 4% ವೋಟ್ ಶೇರ್ ಅಲ್ಲ, 20% ನಾವು ಸರಿಯಾಗಿ ನಮ್ಮ ಅಭ್ಯರ್ಥಿಗಳು ಇಂದಿನಿಂದ ಜನರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ, ಜನರ ಧ್ವನಿಯಾಗಿ ಜನರ ಸಂಕಷ್ಟದಲ್ಲಿ ನಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ತೇನೆ ಅಂತಕ್ಕಂಥದ್ದನ್ನ ಸಿದ್ಧಾಗಿ ಹೊರಟ್ರೆ 100ಕ್ಕೆ 100 ನಾನು ಹೇಳ್ತೇನೆ, ಜನತಾದಳ ಪಕ್ಷ ನಂಬರ್ 1 ಸ್ಥಾನದಲ್ಲಿ 2028ಕ್ಕೆ ಅತಿ ಹೆಚ್ಚು ಶಾಸಕರನ್ನ ಹೊಂದತಕ್ಕಂಥ ದಿನ ಬಹಳ ದೂರ ಇಲ್ಲ. ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ದುಡಿದಿದ್ದಾರೆ, ಜನರ ಪರವಾಗಿ ಕಷ್ಟ ಬಿದ್ದಿದ್ದಾರೆ, ಸಾಧನೆಗಳಿದೆ, ಕಾರ್ಯಕ್ರಮಗಳಿದೆ, ಯೋಜನೆಗಳು ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ, ಆತ್ಮವಿಮರ್ಶೆ ನಾವು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲ ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ಒಂದೇ, ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವ್ರಿಗೊಂದು ಮಾತನ್ನು ಹೇಳಿದೆ. ನಾವು ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಹೋದ್ರೆ ಅದು ನನಗೆ ಯಾಕೋ ಸರಿ ಅನ್ಸ್ಲಿಕ್ಕಿಲ್ಲ. ಯಾಕೆಂದ್ರೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಇವತ್ತು ಒಂದು ಹೆಸರನ್ನ ಏನು ಕೊಟ್ಟಿದ್ದೇವೆ ನಮ್ಮ ಅಭಿಯಾನಕ್ಕೆ. ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೆನೇ ಇರ್ತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದೆ. ಆದ್ರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಬಂದ್ವಿ ಅಂದ್ರೆ ಜನನು ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇವತ್ತು ಜನ ಇವತ್ತು ಟಿವಿ ಮಾಧ್ಯಮ ತಗೊಳ್ಳಿ, ಪತ್ರಿಕಾ ಮಾಧ್ಯಮ ತಗೊಳ್ಳಿ, ಸಾಮಾಜಿಕ ಜಾಲತಾಣ ತಗೊಳ್ಳಿ, ನಿಮ್ಮ ಮೊಬೈಲ್ಗಳು ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳ ಕಾಲ ಇವತ್ತು. ಎಂತ ಹಳ್ಳಿನಲ್ಲಿ ಕೂತ್ಕೊಂಡಂತ ವಿದ್ಯೆ ಇಲ್ದಿರ್ತಕ್ಕಂಥ ವ್ಯಕ್ತಿನೂ ಕೂಡ ಇವತ್ತು ಸಮಾಜ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾನೆ. ಅಂತ ಒಂದು ಕಾಲದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತಾದಳ ಪಕ್ಷ ಜನರ ಹತ್ರ ಬಂದಿದ್ದೆಲ್ಲ, ಜನತಾದಳ ಅಭ್ಯರ್ಥಿಗಳು ಈಗ ಬಂದಿದ್ದಾರಲ್ಲ ಅಂತಕ್ಕಂಥದ್ದು ಹಾಕ್ಕೊಡುದು. ಯಾರ್ಯಾರು ಚುನಾವಣೆಗಳಲ್ಲಿ ಸೋಲುಂಡಿದ್ದಾರೆ
ಯಾರ್ಯಾರು ಮನಸ್ಸಿನ ಮೇಲೆ ಚುನಾವಣೆಯ ಸೋಲಿನ ಆಘಾತ ಆಗಿದೆ ಅಂತವ್ರ ಜೊತೆ ಕೂತು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಅವ್ರಿಗೆ ಧೈರ್ಯ ತುಂಬಿಸಿ ಇಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಬೆರೆಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಾವು ತಾವೇ ಹೇಳಿ, ಗುರು ಪಾಟೀಲ್ರವ್ರ ಮನೆತನ, ಅವ್ರ ತಂದೆ ಗುರು ಪಾಟೀಲ್ರು, ನಾನು ಗುರು ಪಾಟೀಲ್ರವ್ರನ್ನ ಒಬ್ಬ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದಿಷ್ಟೇ, ಅತ್ಯಂತ ಸರಳ, ಸಜ್ಜನಿಕ, ಬಹಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನ ನೀವೀಗಾಗಲೇ ಶಾಸಕರಾಗಿ ಮಾಡಿದ್ದೀರಿ. ಮುಂದೆ 2028ಕ್ಕೆ ನೀವು ಗುರು ಪಾಟೀಲ್ರವ್ರಿಗೆ ಶಾಸಕರಾಗಿ ಮಾಡುವ ಮೂಲಕ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಅವರ ಜೊತೆಯಲ್ಲಿ ಕಳಿಸ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ಇವತ್ತು ಶಹಾಪುರದಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ರ್ಯಾಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರು ಜೊತೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು, ಹಿರಿಯಕರು, ನೀವೆಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದೀರಿ. ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಶರಣಗೌಡರ ನೇತೃತ್ವದಲ್ಲಿ ಒಂದ್ ಕಡೆ ಯಾದಗಿರಿ ಮತ್ತೆ ಗುರುಮಿಟ್ಕಲ್ ತಾಲೂಕಿನ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರ ಒಂದು ಸಭೆ ಇತ್ತು. ನಾನು 3 ದಿನದಿಂದ ಇಲ್ಲೇ ಇದ್ದೇನೆ. ಬೀದರ್ನಲ್ಲಿ ಒಂದಿನ ಇದ್ದೆ, ಅಲ್ಲಿಂದ ಕಲಬುರಗಿಗೆ ಬಂದೆ, ಜೇವರಿಗೆ ಹೋಗಿದ್ದೆ, ಇವತ್ತು ಯಾದಗಿರಿಗೆ ಬಂದಿದ್ದೇನೆ. ಯಾರು ಕೂಡ ನಿಖಿಲ್ ಕುಮಾರಸ್ವಾಮಿ ಇವತ್ತು ಬಂದ್ರು, ಇವತ್ತು ಹೊರಟ್ಬಿಟ್ರು, ಭಾಷಣ ಬಿಗದು ಅಂತ ಅನ್ಕೋಬೇಡಿ. ನಾನು ನಿಮ್ಮ ಜೊತೆಲಿ ಇರಕ್ ಬಂದಿದ್ದೇನೆ. ಒಂದಲ್ಲ, ಇನ್ನು 10 ಬಾರಿ ಅಲ್ಲ, ಇನ್ನು 50 ಬಾರಿ ಬರ್ತೇನೆ ಮುಂದಿನ ಚುನಾವಣೆ ಒಳಗಡೆ. ಇವತ್ತು ರಾಜ್ಯಾದ್ಯಂತ ಜನತಾದಳ ಪಕ್ಷ ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಮೊದಲನೇ ಹಂತದಲ್ಲಿ 23 ಜಿಲ್ಲೆ ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಬಂದು ಇವತ್ತು ಭೇಟಿ ಆಗ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ. ಇವತ್ತು ಒಂದು ವಿಶೇಷತೆ ಏನಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಅಭ್ಯರ್ಥಿಗಳು ನಿರಂತರವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾಜಿ ಸಚಿವರು ಅವರು ಕೂಡ ಇದ್ರು. ಅವರು ಗುಜರಾತಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೆಲಸದ ಮೇಲೆ ಈಗ 3 ಗಂಟೆ ಊಟ ಮಾಡ್ಕೊಂಡು ಹೊರಟರು. ಒಂದು ಖುಷಿಯಾದಂಥ ವಿಚಾರ ಏನಂದ್ರೆ, ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು, ಹಿರಿಯಕರು, ಯುವಕರು ಎಲ್ಲರೂ ನಿಖಿಲ್ ಕುಮಾರಸ್ವಾಮಿಯ ಜೊತೆಲಿ ಇದ್ದೇನೆ, ಈ ಪಕ್ಷದ ಜೊತೆಲಿ ಇದ್ದೇನೆ, ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನ ತುಂಬುತ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇವತ್ತು ಪಕ್ಷದ ಪರವಾಗಿ ದುಡಿತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು, ಮಾಜಿ ಶಾಸಕರು, ಮುಂದಾಗಬೇಕಾಗಿರ್ತಕ್ಕಂಥ ಭಾವಿ ಶಾಸಕರು ಎಲ್ರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಾನು ಇನ್ನೂ 3.5 ತಾಸು ಹೈದರಾಬಾದ್ಗೆ ಹೋಗ್ಬೇಕಾಗ್ತದೆ. 9:45ಗೆ ಫ್ಲೈಟ್ ಇದೆ. ಇಲ್ಲ ಅಂದಿದ್ರೆ ಇನ್ನೂ ಸುದೀರ್ಘವಾಗಿ ಮಾತನಾಡ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ. ಪಾಪ ಎಲ್ಲರೂ ಭಾಳ ತರಾತುರಿಯಲ್ಲಿ ಮಾತನಾಡಿದ್ರು, ಭಾಳ ಮೊಟಕುಗೊಳಿಸಿದ್ರು ಅವ್ರ ಭಾಷಣನ. ಇಲ್ಲಾರೆ ಒಂದೊಂದು ಹುಲಿಗೆ ಮೈಕ್ ಕೊಟ್ಟ ಅಂದರೆ ಇಷ್ಟಿಷ್ಟು ಉದ್ದ ಗರ್ಜಿಸ್ತವೆ, ಮೈಕೆ ವಾಪಸ್ ಕೊಡೋದಿಲ್ಲ. ಅಷ್ಟು ಸ್ಟಫ್ ಇದೆ ಒಳಗಡೆ, ಅಷ್ಟು ಸಾಧನೆಗಳು ಮಾಡಿದೆ ಪಕ್ಷ ಅಂತಕ್ಕಂಥದ್ದು ಪಾಪ ಅವರೆಲ್ಲ ನಾವು ಹೇಳಬೇಕು. ದೇವೇಗೌಡರು ಸಾಹೇಬ್ರ ಸಾಧನೆ, ಕುಮಾರಣ್ಣನ ಸಾಧನೆ ನಾವು ಹೇಳಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇವತ್ತು ನಮ್ಮ ಜೊತೆ ಬಂದು ಈ ವೇದಿಕೆಯಲ್ಲಿ ಒಂದು ಶಕ್ತಿಯನ್ನು ತುಂಬಿಸಿದ್ದಾರೆ. ಗುರು ಪಾಟೀಲ್ ಸಾಹೇಬ್ರೆ, ಅತ್ಯಂತ ಸೊಗಸಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಮುಂದೆ ಚೌಲ್ಟ್ರಿನಲ್ಲ, ನಿಮ್ಮ ಒಂದು ಕರೆಗೆ ದೊಡ್ಡ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ಇದೇ ರೀತಿ ನೀವು ಇಂದಿನಿಂದ ಕಾರ್ಯೋನ್ಮುಖರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಜನತೆ ಜೊತೆ ಹೆಜ್ಜೆಯನ್ನು ಹಾಕ್ತಾ ಸಾಗಬೇಕು. ಮುಂದೆ 2028ಕ್ಕೆ ನಿಮ್ಮನ್ನ ಶಾಸಕರಾಗಿ, ಶಹಾಪುರ ತಾಲೂಕಿನ ಶಾಸಕರಾಗಿ ನೋಡ್ಲಿಕ್ಕೆ ಬಯಸ್ತೇವೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.